ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಇದು ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ನಾನು ಲೈಫ್ ಸ್ಟೈಲ್ ಅಂತ ಹೇಳೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಫುಡ್ ಟ್ರೈ ಮಾಡೋಣ ಅಂದರೆ ಫುಡ್ ಜಾಸ್ತಿ ಏನಿಲ್ಲ ನನ್ನ ಹತ್ರ. ಸೊ ಡೈಲಿ ಅಷ್ಟೊಂದೆಲ್ಲ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ. ಸೊ ಇದೊಂದು ಯೂನಿಕ್ ಆಗಿರೋ ಒಂದು ಇದು ನೋಡಿದೆ. ಅಂದರೆ ಡಿಶ್ ಅಂತ ಹೇಳೋಕ್ಕಾಗಲ್ಲ, ಏನು ಹೇಳ್ಬೋದು ಇದಕ್ಕೆ ಅಂದರೆ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ನಾನು ಇದಕ್ಕಿಂತ ಮುಂಚೆ ಒಂದ್ಸಲ ಇದು ಟ್ರೈ ಮಾಡಿದ್ದೆ. ಯಾವುದಪ್ಪದು ಎಲ್ಲಿ ಅನ್ಕೋದು. ಸೊ ಯಾವ ಟ್ರೈ ಮಾಡಿದ್ದೆ ಅಂದರೆ ವೆನಿಲಾ ಐಸ್ ಕ್ರೀಮ್ ಜೊತೆ ಗುಲಾಬ್ ಜಾಮೂನ್ ಟ್ರೈ ಮಾಡಿದೆ. ಸೊ ಇವತ್ತು ಅದೇ ಥರ ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಅಂದರೆ ಇದು ತುಂಬ ಜಾಗ ನೋಡಿದ್ದೀನಿ. ಅಂದರೆ ಕೋಲಕ್ಕೆ ಕಡಲೆ ಬೀಜ ಹಾಕೊಂಡು ತಿನ್ನೋದು. ಸೊ ಅದೇ ಇವತ್ತಿನ ವೀಡಿಯೋ ಆಗಿರುತ್ತೆ. ಕಂಪ್ಲೀಟ್ ಅದೊಂದೇ ಮಾಡಿರ್ತೀನಿ. ಇಲ್ಲ ನೋಡೋಣ ಏನೆಲ್ಲ ಎಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಅದು ಗ್ಯಾಪಲ್ಲಿ ಮೇನ್ ಕಂಟೆಂಟ್ ಅದಿರುತ್ತೆ ಅಷ್ಟೇ. ಓಕೆನಾ. ಇವಾಗ ಚಾರ್ಜು ಇಲ್ಲ, 3 ಗಂಟೆ ಆಗಿದೆ. ಇಷ್ಟೊತ್ತು ರೀಲ್ಸ್ ನೋಡ್ಕೊಂಡಾಗಿತ್ತು. ಸೊ ಇವತ್ತು ಸ್ವಲ್ಪ ರೂಟೀನ್ ಸೆಟ್ ಆಗಿಲ್ಲ. ಬಟ್ ಮಾರ್ನಿಂಗ್ ನಾನು ಇದ್ದೀನಿ. ಸೊ ಮಾರ್ನಿಂಗ್ ಹೋಗಿ ಆಟ ಬಂದಿದ್ದೀನಿ. ಮಾರ್ನಿಂಗಿಂದ ನೀವು ಸ್ಟಾರ್ಟ್ ಮಾಡ್ತಾ ಇರು. ಸುಮ್ಮನಿರಪ್ಪ ನೀವು ಹೋಗಿ ಬನ್ನಿ, ನೋಡೋಣ ಏನಾಗುತ್ತೆ ಅಂತ. ನಾನು ಕೋಕೋಕೋಲಾ ತರೋಕ್ಕೂ ಮುಂಚೆ ನಿಮಗೊಂದು ಕೋಕೋಕೋಲಾ ತೋರಿಸ್ತೀನಿ. ಇದರಿಂದ ಯಾರು ಗೊತ್ತಿಲ್ಲ, ನಮ್ಮ ರೂಮ್ಮೇಟದು ಅನ್ಕೋತೀನಿ. ಏನು ಮಾಡಿ ಹಾಕಿದ್ದಾರೆ ನನಗೂ ಗೊತ್ತಿಲ್ಲ ಏನಾಗಿದೆ ಇದು ಅಂತ. ಅದರೊಳಗಡೆ ಏನೋ ಒಂದು ಕಾಣಿಸ್ತಿದೆ, ಅದು ಏನಂತ ನನಗೂ ಗೊತ್ತಾಗ್ತಿಲ್ಲ. ಹಾಳಾಗ್ಬಿಟ್ಟಿದೆಯಾ, ಏನಾದರೂ ಹಾಕ್ಬಿಟ್ಟಿದ್ದಾರಾ, ದೇವರಿಗೆ ಗೊತ್ತು. ಇಲ್ಲ ಇವರು ಕಡಲೆ ಬೀಜ ಹಾಕಿ ಹಿಂಗೆ ಮಾಡೋರ. ಇಲ್ಲ ಇದು ಸ್ವಲ್ಪ ಬೇರೆಯೇ ಥರ ಕಾಣಿಸ್ತಿದೆ. ಇದು ಅಲ್ಲಿರಲಿ, ಏನು ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಅಂದರೆ ಅದು ಕೆಟ್ಟೋಗಿರೋ ಥರ ಕಾಣಿಸ್ತಿದೆ. ಅಂದರೆ ನಾನು ಆ ಥರ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಇವಾಗ ನಮ್ಮ ಕತೆ ಶುರು ಮಾಡೋಣ ಅಲ್ವಾ. ಇವಾಗ 100 ರೂಪಾಯಿ ತಗೊಂಡು ಹೊರಟಿದ್ದೀನಿ. ಕೈದೇನೆ ಜಾರ್ಬಿಡ್ತಲ್ಲ. ಮೊದಲಿಗೆ ಚಪ್ಪಲ ಹಾಕ್ಕೊಳ್ಳಬೇಕು. ನಂತರ ಏನು ಇಲ್ಲೊಂದು ಲಾಕ್ ಹಾಕಿದ್ರೆ ಲಾಕ್ ಇದೆ ಕಾಣಿಸ್ತಿದೆಯಾ. ಈ ಲಾಕ್ ತಗೊಂಡು ಇಲ್ಲಿಗೆ ಹಾಕ್ಬಿಡೋದು. ನೀವು ಬೇಗ ಹಾಕೋಣ. ಈ ಲಾಕ್ ಹಾಕಿ ಲಾಕ್ ಆಯಿತು. ಸೊ ಲಾಕ್ ಆದಮೇಲೆ ಇದೇನು ಮಾಡೋದು, ಬಾಕ್ಸ್ ಇಲ್ಲಿರಲಿ. ಸೊ ಅದ್ರ ಕೆಳಗಡೆ ಎಲ್ಲ ಬಾಕ್ಸ್ ಇಟ್ಬಿಡೋಣ, ಅಲ್ಲಿರಲಿ. ಅದು ಬಿಟ್ಟರೆ 100 ರೂಪಾಯಿ ತೆಗೆದು ಜೇಬ್ ಹಾಕೊಳ್ಳೋಣ. ಇದೆಲ್ಲ ಲೇಟ್ ಇರ್ತೀನಿ, ಅದನ್ನು ಯಾರು ತಗೊಂಡು ಹೋಗ್ತಾರೆ ಹೇಳೋಕ್ಕಾಗಲ್ಲ. ಆದರೂ ಸೇಫ್ಟಿಗೆ ಸ್ವಲ್ಪ ಒಳಗಡೆ ತಳ್ಬಿಡ್ತೀನಿ, ಅಲ್ಲಿರಲಿ. ಅದನ್ನ ಏನು ಫೋನ್ ತೊಗೋಬೇಕು ಅಂದರೆ ಫೋನ್ ಇಡೋದಕ್ಕೂ ಭಯನೇ. ಚಾರ್ಜ್ ಆಗಲಿ ಅಲ್ವಾ. ಏನು ಜಾಸ್ತಿ ಹೊರಗಡೆ ಏನು ಹೋಗಿ ಮಾಡೋದು ಏನು ಕೆಲಸ ಇಲ್ಲ ರೀ. ಹೊರಗಡೆ ಏನಿಲ್ಲ, ಅಷ್ಟೇ 100% ಇದೆ. ಚಾರ್ಜ್ ಆಗಿ ಈ ಬಟ್ಟೆ ನೀವು ಮುಚ್ಚಿಬಿಡ್ತೀನಿ ಅಷ್ಟೇ. ಯಾರಾದ್ರು ಕೇಳಿಸ್ಕೊಂಡ್ಬಿಟ್ಟಿದ್ರೆ ಹೊರಗಡೆ ಮುಗಿತಾರೆ. ಗಾಡಿ ತಗೊಂಡು ಹೋಗ್ತೀನಿ. ಬನ್ನಿ ಹೋಗಿ ಬರೋಣ. ತಗೊಂಡು ಬರೋದು ಅಷ್ಟೇನು. ಹೊರಗಡೆ ಜಾಸ್ತಿ ಇವತ್ತೇನು ಸೀನಿಲ್ಲ ನಮ್ಮದು. ಅಂದರೆ ವೀಡಿಯೋ ಮಾಡಬೇಕು ಅಂತ ಇದ್ದೆ ಏನಲ್ಲೋ. ಇವಾಗ ಬಂದು ಸ್ವಲ್ಪ ಪ್ರಾಪರಾಗಿ ನನ್ನ ಹತ್ರ ನೋಟ್ಸ್ ತೆಗೆದ್ರೆ ನನ್ನ ಕೈಲಾಗುತ್ತೆ. ನಾನು ನೋಟ್ಸ್ ತೆಗೆದು ಹಿಂಗೆ ಬರಿತೀನಿ, ಯಾವುದು ವೀಡಿಯೋ ಎಲ್ಲಿ ಎಷ್ಟು ಟೈಮ್ ಏನಂತ ಸ್ವಲ್ಪ ಬರೆದ್ಬಿಟ್ರೆ ನಾನು ಮಾಡ್ತೀನಿ. ನಾನು ಸ್ವಲ್ಪ ಆದರೂ ಕಾನ್ಫಿಡೆಂಟ್ ಬರುತ್ತೆ. ಇವಾಗ 2 ಡೇಸ್ ಹಿಂಗೆ ಮಾಡಿಬಿಟ್ಟಿದ್ದೀನಿ ನಾನು. ಅಲ್ಲ ಅಂದರೆ 2 ಡೇಸ್ ಬ್ಯಾಕ್ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ. ನಾನೇನು ಮಾಡಿಲ್ಲ, ಇವತ್ತು ಮಾಡಿಲ್ಲ. ಇವತ್ತು ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಂಗಿಲ್ಲ. ಟೈಮ್ ಬೇಜಾನಿದೆ, ನಿನ್ನ ಹತ್ರ ಮಾಡೋಂಥ ಇದಿರಬೇಕಷ್ಟೇ ಅಲ್ವಾ. ಬನ್ನಿ ಹೋಗೋಣ ಸುಮ್ಮನೆ ಕುಯ್ಯೋದಕ್ಕಿಂತ. ಅಲ್ಲಿ ತಗೊಂಡು ಬರೋದಕ್ಕೆ ಒಂದು ಅರ್ಧ ಗಂಟೆ ಆಗಿಬಿಟ್ಟಿದೆ. ಅರ್ಧ ಗಂಟೆ ಎಲ್ಲ ಆಗಿಲ್ಲ ನೋಡಿ. ತಗೊಂಡು ಹೋಗ್ತಾಯಿದ್ದೀನಿ. ರೂಮಲ್ಲಿ ಹೋಗಿ ಸಿಗ್ತೀನಿ ಬನ್ನಿ. ಇದು ಕಡಲೆ ಸ್ವಲ್ಪ ಜಾಸ್ತಿನೇ ಇದೆ ಅನ್ಕೋತೀನಿ. ಅಂದರೆ ಅದು ಪ್ಯಾಕೆಟ್ ನೋಡೋಕೆ ಕಮ್ಮಿ ಇರುತ್ತೆ ಅಂದ್ಕೊಂಡೆ. ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಮೇಲೆ ಗೊತ್ತಾಗ್ತಾಯಿದೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ. ಇಷ್ಟು ಹತ್ರ ಹೋಗಿ ಬರೋದಕ್ಕೆ ಇಷ್ಟೊಂದು ಸೆಕೆ ಅಂದರೆ ಹೆಂಗಿರ್ಬೇಕಲ್ಲ. ಸೆಕೆ ಮುಗಿಯೋಕ್ಕಾಯ್ತು. ಬನ್ನಿ ಇವಾಗ ತಂದಿದ್ದೀನಿ ನೋಡಿ. ಇಲ್ಲಿ ಪೀನಟ್ಸ್, ಸಾಲ್ಟೆಡ್ ಪೀನಟ್ಸು. ಸೊ ಇದಕ್ಕೆ ಇದು ಹಲ್ದಿರಾಮ್ಸ್ದಾ. ಓಕೆ, ಆವಾಗ 20 ರೂಪೀಸ್. ಇದು ತುಂಬ ಇದೆ ಇದರಲ್ಲಿ ಕ್ವಾಂಟಿಟಿ. ಬಟ್ ಜ್ಯೂಸೇ ಸ್ವಲ್ಪ ಕಮ್ಮಿ ಆಯಿತು ಅನ್ಕೋತೀನಿ. ಅಂದರೆ 20 ರೂಪೀಸ್ಗೆ ಇದು ಕ್ಯಾಂಪಗೋಲ ಇದಕ್ಕಿಂತ ಜಾಸ್ತಿನೇ ಬರುತ್ತೆ ಆಯಿತಾ. ಬಟ್ ಇವ್ರದ್ದು ಕೋಕೋಕೋಲದು ಒಂದು 20 ರೂಪೀಸ್ ಬಾಟ್ಲ್ ಇತ್ತು, ಅದು ಸಿಗಲಿಲ್ಲ. ಅದು ಸ್ವಲ್ಪ ದೊಡ್ಡದಿರುತ್ತೆ. ಅದೊಂದು 250 ಇರೋದು 350 ml ಇರ್ಬೋದೇನೋ. ಇದು 250 ಇದೆ. ನನ್ನ ಪ್ರಕಾರ ಇದು ಆ ದೊಡ್ಡ ಬೋಟ್ಲೇ ಫ್ರೀ ಸಿಗೋದಾಯ್ತಾ. ಇದನ್ನ ಸೇಲ್ ಮಾಡ್ತಾಯಿದ್ದಾರೆ ಅಂತ ನನಗನ್ಸುತ್ತೆ. ಸೊ ದೊಡ್ಡ ಬೋಟ್ಲಲ್ಲಿ ನೋಡಿದ್ರೆ ಫ್ರೀ ಅಂತ ಬರೆದಿರುತ್ತೆ. ಸೊ ಅದು ಇದೇ ಇರಬೇಕು. ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ. ನೀವು ಇಲ್ಲಿರಿ. ಫಸ್ಟ್ ಆಫ್ ಆಲ್ ಏನಂದರೆ ಇದು ಓಪನ್ ಮಾಡೋದು ಇದೆಯಲ್ಲ, ಅದು ಓಪನ್ ಮಾಡಿ ಅದು ಸಾಲ್ಟ್ ಹಾಕಿದ್ರೆ ಅದು ಸೌಂಡ್ ಕೇಳಿಸ್ತದೆ ನಿಮಗೆ. ಏನು ಗುರು ಈ ಥರಲ್ಲಿದೆ ಹಿಂಗೆ. ಫಸ್ಟ್ ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ ಹಂಗೆ. ಅಂದರೆ ನನ್ನ ಪ್ರಕಾರ ಏನಾಗುತ್ತೆ ಅಂದರೆ ಇದು ಇಲ್ಲಿರಲಿ. ಇದು ನಾನು ಸಾಲ್ಟೆಡ್ ಪೀನಟ್ಸ್ ಹಾಕ್ತಾ ಇದ್ದಂಗೆ ಅದು ಹೊರಗಡೆ ಬಂದ್ಬಿಡುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸ್ವಲ್ಪ ದೂರದಲ್ಲಿ ಮಾಡ್ತೀನಿ. ಓಪನ್ ಮಾಡಿದೆ. ಓಕೆ,
ಇದೇನು ಅಂದ್ಕೊಂಡಷ್ಟಿಲ್ಲ ಕ್ವಾಂಟಿಟಿ. ಕಾಣಿಸ್ತಿದೆಯಾ? ದೊಡ್ಡ ಟೇಸ್ಟ್ ಇಲ್ಲಪ್ಪ ಇದು. ಫಸ್ಟ್ ಒಂದು ಸ್ವಲ್ಪ 2-3 ಹಾಕಿ ನೋಡ್ತೀನಿ. ಒಂದೆರಡಲ್ಲಿ ಹಾಕಿದ್ರೆ ಏನು ಅಷ್ಟು ಇದಾಗ್ತಾ ಇಲ್ಲ. ನೋಡೋಣ, ಇವಾಗ ಸ್ವಲ್ಪ ಜಾಸ್ತಿ ಹಾಕಿ ನೋಡೋಣ. ಇದರಿರೋ ಮುಚ್ಚಳಕ್ಕೆ ಕೈಯಲ್ಲಿ ಹಾಕಬೇಕು. ಕೈಯಲ್ಲಿ ಹಾಕಿದ್ರೆ ಅಷ್ಟೇ ಆಗುತ್ತೆ. ಎಲ್ಲ ಕೆಳಗೆ ಬೀಳ್ತಿದೆಯಲ್ಲ ಗುರು. ಇಷ್ಟಿದೆ. ನಾನು ಕಂಪ್ಲೀಟಾಗಿ ಹಾಕಲಿಲ್ಲ. ಇವಾಗ ಟೇಸ್ಟ್ ಮಾಡಿ ನೋಡಿಬಿಟ್ಟು ಮತ್ತೆ ಹಾಕೋಣ. ನೀವಿಲ್ಲಿ ಬನ್ನಿ, ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಇದ್ರೊಳಗೆ ಹಾಕಿದ್ಮೇಲೆ ಸಾಲ್ಟ್ ಟೇಸ್ಟ್ ಬರ್ತಿಲ್ವಲ್ಲ. ಅನ್ಕೊಂಡಷ್ಟಿಲ್ಲ ಗುರು ಇದು. ತುಂಬ ಇದರಲ್ಲಿ ಅಂದರೆ ಇದೇ ಪೀನಟ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಆಮೇಲೆ ಕಡಲೆ ಬೇರೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಕಡಲೆ ಜೊತೆ ನಾರ್ಮಲಾಗಿ ಕೋಕೋ ಅದೇ ಥರ ಇದೆ. ನಮಗಂತೂ ಖರಾಬಿಲ್ಲ ಅಂತಲೂ ಖರಾಬಿದೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಸಲ ಟ್ರೈ ಮಾಡ್ಬೋದು ಅಷ್ಟೇ. ಕೋಕೋ ಕೋಲಾ ವಿತ್ ಪೀನಟ್ಸ್ ಜೊತೆ ಕೋಕೋ ಕೋಲಾ ಒಂದ್ಸಲ ಟ್ರೈ ಮಾಡಿ. ಅಂದರೆ ಒಂದು ಲೈಫ್ ಟೈಮ್ ಟ್ರೈ ಅಷ್ಟೇ. ಅಂದರೆ ಆವಾಗಲ್ಲ ಇರುತ್ತೆ. ನಾನು ಮಾಡಲ್ಲ, ನಿಮಗೆ ಟೇಸ್ಟ್ ಬೇರೆ ಇರುತ್ತಲ್ವ. ಒಂಥರ ಯುನೀಕ್ ಫುಡ್ಡು ಟ್ರೈ ಮಾಡೋದಕ್ಕೆ ನನಗಿಷ್ಟ. ಸೊ ಒಂದೇ ವಿಡಿಯೋದಲ್ಲಿ ಒಂದೇ ಫುಡ್ ಟ್ರೈ ಮಾಡಿದ್ದೀನಿ. ದುಡ್ಡಿದ್ರೆ ಒಂದೇ ವಿಡಿಯೋದಲ್ಲಿ ಒಂದು 10 ಟೈಪ್ ಆಫ್ ಫುಡ್ಸ್ನ ಒಂದು ಸೈಜ್ 10-20 ಅಂದರೆ ಸ್ವಲ್ಪ ಸ್ವಲ್ಪ ತಿಂದು ಆ ಥರ ಟ್ರೈ ಮಾಡ್ಬೋದಲ್ವ. ನೋಡೋಣ ಆ ಥರ ಸೀನ್ ಯಾವಾಗ ಬರುತ್ತೆ. ಅಂದರೆ ಒಬ್ಬನೇ ಇರುವಾಗ ಅದು ಕಷ್ಟ. ಫ್ಯಾಮಿಲಿ ಜೊತೆ ಇದ್ದರೆ ಮಾಡ್ಬೋದು, ಯಾಕಂದರೆ ಎಲ್ಲರೂ ತಿನ್ಬೋದು. ಸೊ ಇವಾಗ ಒಂದು 10 ಥರ ಐಟಮ್ ತಂದರೆ ಒಬ್ಬನೇ ಒಂದೇ ಸಲ ತಿನ್ನೋಕ್ಕಾಗಲ್ಲ. ಸೊ ಇವಾಗ ಅದೆಲ್ಲ ಓಪನ್ ಆದಮೇಲೆ ಅದನ್ನ ತಿನ್ನೋದು ಇರೋಕ್ಕಾಗತ್ತಾ? ತಿಂತಾಯಿದ್ದೀನಿ ಕಡಲೆನ. ಅದೇ ಆ ಥರ ಮಾಡಬೇಕು. ನಾನು ಒಂದು ಫುಡ್ಡಲ್ಲಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ಗೆ 40 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಷ್ಟೇ. ನೀವು ಒಂದು ಸಲ ಟ್ರೈ ಮಾಡಿ, ಒಂದೋ ವೀಡಿಯೋ ಮಾಡು, ಇಲ್ಲ ತಿನ್ನು ಅಂತ ಕಮೆಂಟ್ ಆಗ್ತಿರಲ್ಲ. ಚೆನ್ನಾಗಿದೆ. ಇನ್ನೇನು ಮಾಡೋದು? ಫೋನ್ ಚಾರ್ಜ್ ಆಗಿದೆಯಾ? ಓಹೋ 143. ಅದಕ್ಕೆ ಗಾಡಿ ಸೈಡಲ್ಲಿ ಏಟಾಗುತ್ತೆ ಫೋನ್. ಸಾಕು, ತಿಂಡಿ ಸಾಕು. ಏನು ಮಾಡ್ತೀನಿ ಗೊತ್ತಿಲ್ಲ. ನನ್ನ ಪ್ರಕಾರ ಇನ್ನೇನಿಲ್ಲ. ಸೊ ನಾನು ಕೇಳೋದಾದರೆ ಇಲ್ಲಿ ಇನ್ನೊಂದು ಸಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರೋದು, ಅದೊಂದು ಸಲ ಟ್ರೈ ಮಾಡೋಣ. ಕಡಲೆ ಬರ್ತಾನೆ ಇಲ್ವಲ್ಲ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿಲ್ಲ ಅಂತಲೂ ಹೇಳೋಂಗಿಲ್ಲ, ಚೆನ್ನಾಗಿದೆ ಅಂತಲೂ ಹೇಳೋಂಗಿಲ್ಲ, ಏನೋ ಒಂದು. ಸೊ ಒನ್ ಟೈಮ್ ಟ್ರೈ ಅಷ್ಟೇ ಅಷ್ಟೇ. ಓಹೋ, ಒಂದೇ ಇದರಲ್ಲಿ ದೊಡ್ಡ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಹೌದು, ಏನು ಮಾಡೋದಿಲ್ಲ. ಚೆನ್ನೆ ಇವಾಗ ಲಾಕ್ ಓಪನ್ ಮಾಡಬೇಕು. ಇದೊಂದು ಕರ್ಮದ ವ್ಲಾಗ್ ಅನಿಸ್ತಿಲ್ವಾ ನನಗೆ? ಸ್ವಲ್ಪ ಗಾಳಿ ಆದರೂ ಬರಲಿ. ನಿಮಗೂ ನಮಗೂ ಎಲ್ಲರಿಗೂ ಗಾಳಿ ಬರುತ್ತೆ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ? ಈ ಥರ ಎಲ್ಲ ಚೆನ್ನಾಗಿಲ್ಲ, ನನಗೂ ಚೆನ್ನಾಗಿಲ್ಲ ಅಂತಲೇ ಅನಿಸ್ತಾ ಇದೆ. ರೀಲ್ ಶೂಟ್ ಮಾಡೋಗಿದೆ, ರೀಲ್ ಶೂಟ್ ಮಾಡ್ತೀನಿ ಇವಾಗ. ಸೊ ಅಷ್ಟೇ. ಈ ವ್ಲಾಗ್ನ ಏನು ವ್ಲಾಗ್ ಗುರು ಇದು? ಒಂದು ಜ್ಯೂಸು, ಒಂದು ಕಡಲೆ ತಿಂದ್ಬಿಟ್ಟು ವ್ಲಾಗ್ ಏನು ಮಾಡ್ಬಿಟ್ನಲ್ಲ ಅಷ್ಟೇ.
ಈ ಥರ ಅದು ನನಗೆ ಹೆಣ್ಣು ಮಾಡೋಕ್ಕೆ ಮನ್ಸಾಗ್ತಿಲ್ಲ ಅಷ್ಟೇ ಅಂತ ಏನು ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಸರಿ ಓಕೆ, ಅಟ್ಲೀಸ್ಟ್ ಟ್ರೈ ಮಾಡ್ತೀವಿ. ಇವಾಗ ಸ್ವಲ್ಪ ಬರಿಬೇಕು, ಬುಕ್ ತೊಗೊಂಡು ಏನೋ ಒಂದು ಬರಿಬೇಕು ಅಂತಿದ್ದೀನಿ. ಸೊ ಅದು ನಿಮಗೆ ಇವಾಗ ತೋರಿಸಿದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅನ್ಕೋತೀನಿ. ಇವಾಗ ರೀಲ್ ಶೂಟ್ ಮಾಡಬೇಕು ಆಯಿತಾ. ಸೊ ಆ ರೀಸನಿಂದ ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಷನ್ ಆಗ್ತಾಯಿದೆ ಅಷ್ಟೇ. ಕಡಲೆ ನನ್ನ ಕರೀತಾ ಇದೆ ಅಲ್ಲಿ, ಪಾಪ ತಿನ್ನು 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 ಅಂತ. ಅದ್ರ ಜೊತೆ ರೀಲು ಶೂಟ್ ಮಾಡಿಲ್ಲ ಇವಾಗ, ಅದೇ ಇದರಲ್ಲಿ ಮತ್ತೆ ಇನ್ನೊಂದ್ಸಲ ಇವಾಗ ರೀಲು ಶೂಟ್ ಮಾಡಬೇಕು ಅಷ್ಟೇ. ನಿಮಗೆ ವ್ಲಾಗ್ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಡಿ, ನನಗೆ ಗೊತ್ತು ಚೆನ್ನಾಗಿಲ್ಲ ಅಂತ. ಓಕೆನಾ, ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಪ್ಲೀಸ್ ಐ ವಿಲ್ ಟ್ರೈ ನೋಡೋಣ, ಚೆನ್ನಾಗಿರೋ ಕಂಟೆಂಟ್ಸ್ ಕೊಡೋಣ. ಒಬ್ಬನೇ ತುಂಬ ಕಷ್ಟ ಇದೆ ಜನರೇ, ತಲೆ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಏನು ಇಲ್ಲವರೆಲ್ಲೋ ಏನಲ್ಲೋ ಕಷ್ಟಪಡ್ತಾರೆ. ನಮ್ಮ ಹತ್ರ ಎಲ್ಲ ಇದ್ದು ಹಿಂಗೆ ಕಷ್ಟಪಡೋದು ಬೇಡ ಅಂತ. ಕಷ್ಟ ಅಂತ ಹೇಳೋದು ಬೇಡ, ಎಲ್ಲ ಇದೆ ಅಂತ ಹೇಳೋಂಗಲ್ಲ. ನೀನು ಏನೆಲ್ಲೋ ಮಾತಾಡ್ತಿದ್ದೆ ಗುರು, ಸರಿ ಇಲ್ಲ ನೀನು ಮಾತಾಡ್ತಿರೋದು. ಇದ್ದದ್ದು ಏನೆಲ್ಲೋ ಹೇಳ್ತಾ ಇದ್ದೆ ಬಿಡು ಅಷ್ಟೇ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.